ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಚಿನ್ನು, ನೀರು ಯಾರಕ್ಕೆ ತಗೊಂಡೋಗ್ತಾ ಇದೆಯಾ? ಅಣ್ಣ, ನೀವು ಬಾವನ್ ರೂಮಲ್ಲಿ ನೀರು ಇಡೋದಕ್ಕೆ ಮರ್ತೋಗಿದ್ರಿ ಅಂತ ತಾತ ಹೇಳಿದ್ರು. ಅವರೇ ತಗೊಂಡು ಹೋಗಕ್ಕೆ ಬಂದಿದ್ರು. ನಾನೇ ನೀರು ತಗೊಂಡೋಗಿ ಇಡ್ತೀನಿ ಅಂತ ಹೇಳಿ ಅವ್ರನ್ನ ಕಳಿಸ್ದೆ. ಈಗ ನಾನು ಬಾವನ್ ರೂಮಲ್ಲಿ ನೀರು ಇಟ್ಬಿಟ್ಟು ಬರ್ತೀನಿ, ಓಕೆನಾ? ಈಗ ನಾನು ಬಾವನ್ ರೂಮಲ್ಲಿ ನೀರು ಇಟ್ಬಿಟ್ಟು ಬರ್ತೀನಿ, ಓಕೆನಾ? ಮೋಹನ್, ಬ್ಯಾಂಗ್ಳೂರ್ ಪ್ರಾಜೆಕ್ಟ್ ಬಿಟ್ಟು ಬರೋಕ್ಕಾಗಲ್ಲ. ನಿನ್ನ ಮೇಲೆ ನಂಬಿಕೆ ಇದೆ. ಆಫೀಸಲ್ಲಿ ಏನೇ ಪ್ರಾಬ್ಲಮ್ ಆದರೂ ಡ್ಯಾಡಿಗೆ ತಿಳಿಸು. ಓಕೆ ಓಕೆ ಮೋಹನ್, ಶ್ಯೂರ್. ಬಿಸಿನೆಸ್ ಇದ್ದು ಏನಿಲ್ಲ. ಒಂದು ಐಡಿಯಾ. ಹೊಸ ಪ್ರಾಜೆಕ್ಟಿಗೆ ಏನೇನು ಹ್ಯೂಮನ್ ರಿಸೋರ್ಸ್ ಬೇಕೋ ಅದ್ರ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡು. ನಾನು ನನ್ನ ಕಂಪ್ನಿ ಜವಾಬ್ದಾರಿನೆಲ್ಲ ಕುಮ್ದತ್ತೆ ಮತ್ತು ರಂಜಿತ್ಗೆ ವಹಿಸ್ಬಿಡ್ತೀನಿ. ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದೆ, ಅದನ್ನೆಲ್ಲ ಸೆಟ್ರೇಟ್ ಮಾಡಿ ನಾನೇ ನಿನ್ನ ಜೊತೆ ಜಾಯ್ನ್ ಆಗ್ತೀನಿ. ಪರವಾಗಿಲ್ಲ ಚಂದು, ಹೇಗಿದ್ರು ನಿನ್ನ ಆಫೀಸ್ಗೆ ಹೋಗ್ತಿದ್ಯಲ್ಲ, ನಾನು ನಿನ್ನ ಜೊತೆ ಬರ್ತೀನಿ. ನನಗೂ ನಿನ್ನ ಕಂಪ್ನಿನ ಪರಿಚಯ ಆದಂಗೆ ಆಗುತ್ತೆ. ಫ್ಯಾಂಟಾಸ್ಟಿಕ್ ಐಡಿಯಾ, ಬಂದೇ ಇರು. ಓಕೆ. ನೀವು ನಾನು ಚಿನ್ನು ಅಂತ ನೀರು ಕೊಟ್ಟೋಗೋಣ ಅಂತ ಬಂದೆ. ಚಿನ್ನು ಅಂದ್ರೆ ನೀವೇನಾ ಅಮ್ಮನ ಆಸ್ಪತ್ರೆಗೆ ಸೇರಿಸಿದವರು? ಹೌದು, ನಾನೇಯ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಟ್ ಈಸ್ ಓಕೆ. ನೀವು ನನ್ನ ಹೋಗಿ ಬನ್ನಿ ಅನ್ಬಾರ್ದು. ನಾನು ನಿಮ್ಗೂ ಚಿಕ್ಕವಳು. ನೀವು ಯಾರು ಅಂತ ನನಗೆ ಗೊತ್ತು. ನಾನು ಬರ್ತೀನಿ. ಹಲೋ, ನಿತ್ಕೋ. ನೀವೇನು ಅಡಿಗೆ ಮಾಡಿದ್ದು? ಅಷ್ಟು ಚೆನ್ನಾಗಿರೋ ಊಟ ಮಾಡಿ ಎಷ್ಟೋ ವರ್ಷನೇ ಆಯ್ತು. ಇನ್ಮ್ಯಾಕಿಂದ ನಾನು ಇಲ್ಲೇ ಇರ್ತೀನಲ್ಲ, ನಿಮ್ಗೆ ಇಷ್ಟವಾದ ಅಡುಗೆನ ಮಾಡಿಕೊಡ್ತೀನಿ. ನಾನು ಬರ್ತೀನಿ.
ಚಿನ್ನು, ನೀರಿಟ್ಟು ಬರೋದಕ್ಕೆ ಇಷ್ಟೊತ್ತ? ಅವರು ಮಾತಾಡ್ಸ್ತಿದ್ರು, ಅದಕ್ಕೆ. ಅವರು ಅಂದರೆ? ಅವರು ಅಂದರೆ ಇನ್ಯಾರು, ಭಾವ. ಅಣ್ಣ, ಅವ್ರಿಗೆ ನಾನು ಮಾಡಿದ ಅಡುಗೆ ತುಂಬ ಇಷ್ಟ ಆಯ್ತಂತೆ. ರಾತ್ರಿನೂ ನೀನೇ ಅಡುಗೆ ಮಾಡ್ತೀಯ ಅಂತ ಕೇಳಿದ್ರು. ನಾನು ಹ್ಞೂ ಅಂದೆ. ಅಣ್ಣ, ಭಾವ ನೋಡೋಕೆ ಎಷ್ಟು ಚೆಂದಾಗವ್ರಲ್ಲ. ಗೊಂಬೆ ಅಕ್ಕಂಗೆ ಹೇಳಿ ಮಾಡಿಸಿದ್ ರಾಜ್ಕುಮಾರ. ಪಾಪದ ಹುಡುಗಿ ಸಿದ್ಧಾರ್ಥ ಅವ್ರನ್ನ ನೋಡಿ ಚಂದನ್ ಅಂತ ತಪ್ಪು ತಿಳ್ಕೊಂಡಿದ್ದಾಳೆ. ಅಣ್ಣ, ನಿನ್ಗೇನಾಗದೆ? ಪ್ರಶ್ನೆ ಮಾತ್ರ ಕೇಳ್ತ್ಯಾ, ಉತ್ತರ ಹೇಳಿದ್ರೆ ಕೇಳಿಸ್ಕೊಳ್ಳೋದೇ ಇಲ್ಲ. ನಂಗೆ ಗೊತ್ತು ನಿನ್ಗೇನೋ ಆಗದೆ, ಆದ್ರೆ ನನಗೆ ಮಾತ್ರ ಹೇಳಲ್ಲ ಅಲ್ಲ. ನಾನು ಸತ್ಯ ಹೇಳಿದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲ. ಅದಕ್ಕೆ ಮಾತಾಡದೆ ಮೌನಕ್ಕೆ ಶರಣಾಗಿದ್ದೀನಿ. ಯಾಕಣ್ಣ, ಹುಷಾರಿಲ್ವಾ? ನನಗೇನೂ ಆಗಿಲ್ಲ. ಮತ್ತೆ ರಾಮಣ್ಣಂಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಬೆಳಗಿನ ಜಾವ ಉಸಿರಾಡೋದಕ್ಕೆ ಏನಾದ್ರೂ ತೊಂದರೆ ಆಗತ್ತಾ? ಇಲ್ಲ ಡಾಕ್ಟರ್. ಮೆಟ್ಲು ಹತ್ತಿದ್ರೆ ಇಳಿದಾಗ ಅಥವಾ ಓಡಾಡುವಾಗ ಆಯಾಸ ಅನ್ಸುತ್ತಾ? ಮೆಟ್ಲು ಹತ್ತಕ್ಕೆ ಇಳಿಯಕ್ಕೆ ಓಡಾಡಕ್ಕೆ ಇವರೆಲ್ಲ ಬಿಟ್ರೆ ತಾನೇ ನನಗೆ ಗೊತ್ತಾಗೋದು. ಒಳ್ಳೇದೇ ಆಯ್ತು. ಈ ಹಳೆ ಮಾತ್ರೆಗಳನ್ನೆಲ್ಲ ಬಿಟ್ಬಿಡ್ತೀನಿ. ಇನ್ ಮುಂದೆ ಹೊಸ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀನಿ, ಅದನ್ನ ಫಾಲೋ ಅಪ್ ಮಾಡಿ. ಪಾರ್ವತಿ, ನೀವಿನ್ನೂ ಒಂದ್ ಸ್ವಲ್ಪ ದಿನ ಬೆಡ್ ರೆಸ್ಟ್ ಅಲ್ಲೇ ಇರ್ಬೇಕಾಗತ್ತೆ. ಚಂದನ್, ನಿಮ್ ತಾಯಿ ಟ್ರೀಟ್ಮೆಂಟ್ಗೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಅದನ್ನೇ ಕಂಟಿನ್ಯೂ ಮಾಡಿ. ಓಕೆ? ಓಕೆ ಮೇಡಮ್. ಚಂದನ್, ನೀವು ನನ್ನ ಜೊತೆ ಬನ್ನಿ. ಟೇಕ್ ಕೇರ್. ಪಾರ್ವತಿ, ಯಾಕೆ ಯೋಚನೆ ಮಾಡ್ತಾ ಇದ್ದೀಯಮ್ಮ? ಡಾಕ್ಟರ್ ಹೇಳಿದಾರಲ್ಲ, ನಿನ್ನ ದೇಹ ಪರಿಸ್ಥಿತಿ ಸುಧಾರಿಸ್ತಾ ಇದೆ, ಟ್ರೀಟ್ಮೆಂಟ್ಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದೆ ಅಂತ ಹೇಳಿದಾರಲ್ಲ, ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ? ಅಪ್ಪ, ಅದಕ್ಕೆ ಯಾಕೆ ಬೇಜಾರಾಗಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಡಾಕ್ಟ್ರು ಇನ್ನೂ ಸ್ವಲ್ಪ ದಿನ ಬೆಡ್ ರೆಸ್ಟ್ ಮಾಡಿ ಅಂತ ಹೇಳಿದ್ರಲ್ವಾ, ಅದಕ್ಕೆ ಬೇಜಾರಾಗಿದ್ದಾರೆ ಅಲ್ವಾ? ಅದಕ್ಕೆ ಯಾಕೆ ಬೇಸರ ಮಾಡ್ಕೋತಾ ಇದೀಯಾ ಪಾರ್ವತಿ? ನೀನು ಹುಷಾರಾಗಿರೋದಕ್ಕೆ, ನೀನು ರೆಸ್ಟ್ ತಗೋತಾ ಇರೋದಕ್ಕೆ ಕಾರಣ ಅಂತ ಡಾಕ್ಟ್ರ್ ಹೇಳಿದಾರಲ್ಲ. ನನ್ನನ್ನು ಕೇಳಿದರೆ ಡಾಕ್ಟ್ರೇ ಹೇಳಿದಾಗೆ ಕೇಳೋದೇ ಒಳ್ಳೇದು ಅಂತ ಅನಿಸ್ತಾ ಇದೆ. ಚಂದನ್, ನಿಮ್ ತಾಯಿ ಸುಧಾರಿಸ್ಕೋತಿದ್ದಾರೆ, ಇದು ತುಂಬಾ ಸಂತೋಷದ ವಿಷಯ. ಆದ್ರೆ ನಾನೊಂದು ಮಾತು ನಿಮ್ಗೆ ಹೇಳಲೇಬೇಕು. ನಾನು ಅವ್ರನ್ನ ತುಂಬಾ ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ. ಶಿ ಇಸ್ ವೆರಿ ಎಮೋಷನಲ್. ಒಂದ್ ಸಣ್ಣ ವಿಚಾರನೂ ಅವ್ರು ತುಂಬಾ ಗಂಭೀರವಾಗಿ ತಗೋತಾರೆ. ಹೌದು ಮೇಡಮ್, ಸರಿ ಹೇಳ್ತಿದ್ದೀರಾ. ನಾನು ಅದನ್ನ ಗಮನಿಸಿದ್ದೀನಿ. ಅವ್ರಿಗೆ ಯಾವಾಗ ಅಸ್ತಮಾ ಅಟ್ಯಾಕ್ ಆಗಿದೆಯೋ ಅದ್ರ ಹಿಂದೆ ಎಮೋಷನಲ್ ಡಿಸ್ಟರ್ಬೆನ್ಸಸ್ ಇದೆ. ಅವ್ರ ಮನ್ಸಿಗೆ ಆಗದೆ ಇರೋ ಯಾವ್ದಾದ್ರೂ ಕೆಲಸ ನಡೆದ್ರೆ, ದುಃಖ ಆಗ್ಲಿ ಸಂತೋಷ ಆಗ್ಲಿ, ಅವ್ರು ತುಂಬಾ ಭಾವಕರಾದಾಗೆಲ್ಲ ಈ ರೀತಿ ಅಸ್ತಮಾ ಅಟ್ಯಾಕ್ ಆಗಿರೋದನ್ನ ನಾನು ಗಮನಿಸಿದ್ದೀನಿ. ಅವ್ರ ಮನ್ಸು ತೀರಾ ಒತ್ತಡಕ್ಕೊಳಗಾದಾಗ್ಲೂ ಈ ರೀತಿ ಆಗಿರೋದನ್ನ ನಾನು ನೋಡಿದ್ದೀನಿ. ಸೊ ನೀವು ಮುಂದೆ ಈ ರೀತಿ ಆಗದೆ ಇರೋ ತರ ಎಚ್ಚರ ವಹಿಸ್ಬೇಕು. ಸರಿ ಮೇಡಮ್, ಗ್ಯಾರಂಟಿ ನೀವು ಹೇಳಿದ್ದನ್ನೆಲ್ಲ ಫಾಲೋ ಮಾಡ್ತೀನಿ. ಓಕೆ ದೆನ್, ನಾನು ಬರ್ತೀನಿ. ಟೇಕ್ ಕೇರ್ ಆಫ್ ಹರ್. ಥ್ಯಾಂಕ್ಸ್ ಎಲ್ಲ. ಡಾಕ್ಟರ್ ಹೇಳ್ದಾಗೆ ಅಮ್ಮನಿಗೆ ಪ್ರತಿ ಸಲ ಅಸ್ತಮಾ ಅಟ್ಯಾಕ್ ಆದಾಗ್ಲೂ ಅದ್ರ ಹಿಂದೆ ದುಃಖ ಅಥವಾ ಸಂತೋಷ ಏನಾದ್ರೂ ಇದ್ದೇ ಇರ್ತಿತ್ತು. ಅಂದ್ರೆ ಈ ಸಲ ಅಟ್ಯಾಕ್ ಆದಾಗ ಅಮ್ಮ ಎಂಗೇಜ್ಮೆಂಟ್ ಹಾಲ್ನಿಂದ ಹೊರಗೆ ಬಂದಿದ್ರು. ಅಂದ್ರೆ ಎಂಗೇಜ್ಮೆಂಟ್ ಹಾಲ್ನಲ್ಲಿ ಏನೋ ನಡೆದಿದೆ. ಅಮ್ಮನಿಗೆ ಸಂತೋಷ ಆಗದಿದ್ರೆ ಅಲ್ಲೇ ಉಳಿದಿರ್ತಿದ್ರು. ಬಟ್ ಹೊರಗೆ ಬಂದಿದ್ದಾರೆ ಅಂದ್ರೆ ಏನೋ ನಡೆದಿದೆ. ಯಾರೋ ಆಡಬಾರ್ದು ಮಾತನ್ನ ಆಡಿರಬಹುದು. ಅವತ್ತು ಹಾಸ್ಪಿಟಲ್ನಲ್ಲಿ ಇದ್ರ ಬಗ್ಗೆ ಎಲ್ಲರನ್ನೂ ವಿಚಾರಿಸ್ದೆ, ಆದರೆ ಯಾರೂ ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಏನೋ ಆಗಿದೆ. ಮೊದಲು ಅಮ್ಮ ಚೇತರಿಸ್ಕೊಳ್ಳಿ,
ಆಮೇಲೆ ವಿಚಾರಿಸಿದ್ರಾಯ್ತು. ಚಂದು ಅದಕ್ಕೆ ಯಾಕೋ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾರು ಮಾತಾಡ್ಸಿದ್ರು ಮಾತಾಡ್ತಾನೆ ಇಲ್ಲ. ಯಾಕಮ್ಮ, ಏನಾಯ್ತು? ಅಲ್ಲ, ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ಏನಾಗಿದೆ? ನೀನು ಆರಾಮಾಗಿರಮ್ಮ. ಡಾಕ್ಟ್ರು ಹೊಸದಾಗಿ ಔಷಧಿ ಬರ್ಕೊಟ್ಟಿದಾರಲ್ಲ, ಅದು ನಾನು ತೊಗೊಂಬರ್ತೀನಿ. ಶ್ವೇತತೆ, ಹಳೆ ಔಷಧಿನೆಲ್ಲ ಕ್ಲಿಯರ್ ಮಾಡ್ಬಿಡಿ, ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ. ಒಂದು ನಿಮಿಷಮ್ಮ, ಬಂದೆ. ಚಂದು, ನಾನು ಯಾವ ಮಾತ್ರೆ ಗೀತ್ರೆ ಏನೂ ತಗೊಳ್ಳೋದಿಲ್ಲ, ನನಗೇನು ಬೇಡ. ಯಾಕಮ್ಮ ಹುಡುಗಾಟ ಆಡ್ತಿದ್ಯಾ ನನ್ನ ಜೊತೆ? ಮಾತ್ರೆ ತಗೊಳ್ಳಲ್ಲ ಅಂದ್ರೆ ಏನರ್ಥ? ಡಾಕ್ಟ್ರು ಇವಾಗ ತಾನೇ ಹೇಳಿದ್ರು ತಾನೆ ಹೊಸ ಮಾತ್ರೆ ತಗೋಬೇಕು ಅಂತ. ಮಾತ್ರೆ ತಗೊಳ್ಳದೇ ಇರೋದಕ್ಕೆ ಕಾರಣ ಇರಬೇಕು. ನೋಡ್ ಚಂದು, ನಾನು ನಿನ್ನ ಜೊತೆ ಹುಡುಗಾಟನೂ ಆಡ್ತಾ ಇಲ್ಲ, ತಮಾಷೆನೂ ಮಾಡ್ತಾ ಇಲ್ಲ. ನಾನು ಮಾತ್ರೆ ತಗೊಳ್ಳಲ್ಲ ಅಂತ ಹೇಳೋದಕ್ಕೆ ನನ್ನದೇ ಆದ ಕಾರಣ ಇದೆ. ಸರಿ, ಏನು ಅಂತ ಹೇಳು. ನೋಡ್ ಚಂದು, ಈ ಡಾಕ್ಟ್ರು 4 ವರ್ಷ 7 ತಿಂಗಳಿಂದ ನನ್ನ ನೋಡ್ತಾ ಇದ್ದಾರೆ. ಪ್ರತಿ ಸಲ ಬಂದಾಗ್ಲೂ ಹಳೆ ಮಾತ್ರೆ ಎಲ್ಲ ಬಿಸಾಕಿನ್ಬಿಟ್ಟು ಹೊಸ ಮಾತ್ರೆ ಬರ್ಕೊಡ್ತಾ ಇದ್ದಾರೆ. ರೆಸ್ಟ್ ತಗೊಳ್ಳಿ ಅಂತಾರೆ. ನಾನು ಬರೀ ಮಾತ್ರೆ ನುಂಗಿ ರೆಸ್ಟ್ ತಗೊಂಡಿದ್ದೆ ಆಯ್ತು ಹೊರತು ಏನು ವ್ಯತ್ಯಾಸನೂ ಕಂಡಿಲ್ಲ. ಈ ಸಲ ಬಂದಾಗ ಮಾತ್ರ ನನ್ನ ಪರಿಸ್ಥಿತಿ ಸುಧಾರಿಸಿದೆ ಅಂತ ಹೇಳಿದ್ರು. ಸರಿ, ಹಾಗಿದ್ರೆ ಆರೋಗ್ಯ ಸುಧಾರಿಸಿದೆ ಅಂದ್ರೆ ಡಾಕ್ಟರ್ ಹೇಳ್ದಾಗ ಕೇಳ್ಬೇಕು ತಾನೆ? ನನ್ನ ಆರೋಗ್ಯ ಸುಧಾರಿಸೋದಕ್ಕೆ ಕಾರಣ ಇವ್ರ ಮಾತ್ರೆಗಳೇನಲ್ಲ. ಮತ್ತೆ ಇನ್ಯಾವ ಕಾರಣಕ್ಕೆ? ನಮ್ಮ ಮನೆಗೆ ಚಿನ್ನು ಬಂದಿರೋ ಕಾರಣಕ್ಕೆ.